ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ, ನಿನ್ನ ಮಾತುಗಳನ್ನು ಕಾಪಾಡಿಕೋ. ಅದಕ್ಕೆ ಆಧಾರ ವಾಕ್ಯ ಜ್ಞಾನೋಕ್ತಿಗಳು 13:3 ವಚನ. ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ನೋಡ್ರಿ, ಮನುಷ್ಯನ ಜೀವನವನ್ನು ಕಟ್ಟುವ ಮತ್ತು ಕೆಡಿಸುವ ಒಂದು ದೊಡ್ಡ ಶಕ್ತಿ ನಮ್ಮ ಮಾತುಗಳು. ನಾವು ಮಾತನಾಡುವ ಮಾತುಗಳು, ನಾವು ಹಂಚಿಕೊಳ್ಳುವ ವಿಷಯಗಳು ನಮ್ಮ ಜೀವನದ ಬಾಗಿಲನ್ನು ಆಶೀರ್ವಾದಕ್ಕೂ ಅಥವಾ ಅಪಾಯಕ್ಕೂ ತೆರೆಯಬಹುದು. ಆದ್ದರಿಂದ ದೇವರು ಹೇಳುತ್ತಿದ್ದಾರೆ, ನಿನ್ನ ಮಾತುಗಳನ್ನು ಕಾಪಾಡಿಕೋ. ಅನೇಕರು ತಮ್ಮ ಮಾತುಗಳನ್ನು ಕಾಪಾಡಿಕೊಳ್ಳೋದಿಲ್ಲ. ಒಂದು ಸಂಭವ ನನಗೆ ನೆನಪಿಗೆ ಬರ್ತದೆ. ಒಂದು ರಾತ್ರಿ 3 ಕಳ್ಳರು ಒಂದು ಮನೆಯೊಳಗೆ ನುಗ್ಗಿದ್ರಂತೆ. ಮಹಿಳೆ ಮಾತ್ರ ಇದ್ಲು. ಆಗ ಅವರು, ನಿಮ್ಮ ಹಣ ಮತ್ತು ಆಭರಣಗಳನ್ನ ತಂದುಕೊಡ್ರಿ ಅಂತ ಕೇಳಿದ್ರು. ಭಯದಿಂದ ಆಕೆ ಎಲ್ಲವನ್ನು ತಂದುಕೊಟ್ಲು. ಹಾಗೆ ಆ ಮನೆಯ ಒಳಗಿನ ರಹಸ್ಯ ವಿಷಯಗಳನ್ನು ಈ ಕಳ್ಳರು ತಿಳಿದಿದ್ದರು. ಆಗ ಹೇಳಿದ್ರು, ನಿನ್ನ ಮದುವೆಯ ಉಂಗುರ ಎಲ್ಲಿದೆ? ಅದನ್ನು ತಂದುಕೊಟ್ಲು. ದುಬೈನಿಂದ ಬಂದ ಗಡಿಯಾರ ಎಲ್ಲಿದೆ? ಅದನ್ನು ತಂದುಕೊಟ್ಲು. ನಿನ್ನೆ ಮಾಡಿದ ಅನಾನಸ್ ಕೇಕ್ ಫ್ರಿಜ್ಜಲ್ಲಿ ಇದೆಯಲ್ಲ, ತೊಂಬ. ಅವಳು ಆಶ್ಚರ್ಯದಿಂದ ಕೇಳಿದ್ದು, ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಆಗ ಕಳ್ಳರು ನಕ್ಕು ಹೇಳಿದ್ರಂತೆ, ನಾವು ನಿಮ್ಮ ಸಾಮಾಜಿಕ ಮಾಧ್ಯಮದ ಸ್ನೇಹಿತರು. ನೀವು ಪೋಸ್ಟ್ ಮಾಡಿದ ಪ್ರತಿಯೊಂದು ವಿಷಯವನ್ನು ನೋಡಿದ್ದೇವೆ. ಆ ಕ್ಷಣದಲ್ಲಿ ಆಕೆ ಅರ್ಥ ಮಾಡಿಕೊಂಡಲ್ರಿ, ತಾನು ಹಂಚಿದ ಆ ಮಾಹಿತಿಗೆ ತನ್ನ ಜೀವನದ ಬಾಗಿಲನ್ನು ಅಪಾಯಕ್ಕೆ ತೆರೆಯಿತ್ರಿ. ಅದಕ್ಕೆ ಬೈಬಲ್ ಹೇಳ್ತದೆ, ಜೀವ ಮರಣವು ನಾಲಿಗೆಯಲ್ಲಿದೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಮಾತುಗಳು ಆಶೀರ್ವಾದಕ್ಕೂ ತರಬಹುದು, ಸಮಸ್ಯೆಯನ್ನೂ ತರಬಹುದು. ಒಂದು ಮಾತು ಮನಸ್ಸನ್ನು ಗುಣಪಡಿಸಬಹುದು, ಒಂದು ಮಾತು ಹೃದಯವನ್ನು ಒಡೆಯಬಹುದು, ಒಂದು ಮಾತು ಜೀವನವನ್ನು ಬದಲಾಯಿಸಬಹುದು. ಆದ್ದರಿಂದ ದೇವರು ಹೇಳುತ್ತಿದ್ದಾರೆ, ನಿನ್ನ ಬಾಯನ್ನು, ಮಾತುಗಳನ್ನು ಕಾಪಾಡಿಕೋ. ನಮ್ಮ ಮಾತುಗಳು ಅದು ಕೇವಲ ಬಾಯಿಂದ ಮಾತ್ರ ಹೊರಬರುವಂಥದ್ದಲ್ಲ, ಅದು ನಮ್ಮ ಹೃದಯದಿಂದ. ಆದುದರಿಂದ ನಾವು ಮಾತನಾಡುವ ವಿಷಯಗಳನ್ನು ಜಾಗ್ರತೆಯಿಂದ ಮಾತಾಡಬೇಕು. ಇವತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಎಲ್ಲವನ್ನು ಪೋಸ್ಟ್ ಮಾಡ್ತೇವೆ. ಯಾವುದನ್ನು ರಹಸ್ಯವಾಗಿ ಇಟ್ಟುಕೊಳ್ಳಬೇಕೋ ಅದನ್ನು ಬಿಟ್ಟು ಇಡೀ ಪ್ರಪಂಚಕ್ಕೆ ನಮ್ಮ ಕಾರ್ಯಗಳನ್ನು ನಾವು ತೋರಿಸುತ್ತೇವೆ. ಹಾಗಿರಬಾರದು. ಹಿರಿಯರೇ, ತಂದೆ ತಾಯಿಗಳೇ, ಅವರು ಸ್ತೋತ್ರ ಒಂದು ಮಾದರಿ ಉಳ್ಳವರಾಗಿರಬೇಕು. ಮಾತನಾಡುವ ಮಾತುಗಳು, ಹಂಚಿಕೊಳ್ಳಬೇಕಾದಂಥ ವಿಷಯಗಳು, ಸುಮ್ಮನೆ ಎಲ್ಲವನ್ನು ನಮ್ಮ ಜೀವಿತದಲ್ಲಿ ನಾವು ಗೊತ್ತಿದೆ ಎಂಬುದಾಗಿ ನಾವು ಮಾಡುವುದಾದರೆ ಅದು ಅಪಾಯಕ್ಕೆ ದಾರಿ ಉಂಟಾಗುವಂಥದ್ದಾಗಿದೆ. ಅದಕ್ಕೆ ಪವಿತ್ರಾತ್ಮನು ನಮಗೆ ಕಲಿಸುವಂಥ ಒಂದು ಪಾಠ ಏನಂತ ಹೇಳಿದ್ರೆ, ಯಾವ ಮಾತು ಯಾವಾಗ ಮಾತಾಡಬೇಕು. ಮೌನವಾಗಿರಬೇಕಾದಾಗ ಮೌನವಾಗಿರ್ರಿ, ಮಾತನಾಡಬೇಕಾದಾಗ ಮಾತನಾಡ್ರಿ. ಸ್ತೋತ್ರ, ಮಾತುಗಳ ಬಗ್ಗೆ ಬಹಳ ಜಾಗ್ರತೆ ಉಳ್ಳವರಾಗಿರ್ರಿ. ನಾವು ನ್ಯಾಯ ತೀರ್ಪಿನ ದಿನದಲ್ಲಿ ಪ್ರತಿಯೊಂದು ಮಾತುಗಳಿಗೆ ಲೆಕ್ಕ ಕೊಡಬೇಕಂತೆ. ನೀವು ಯಾವುದಕ್ಕೆ ಲೆಕ್ಕ ಕೊಡ್ತೀರೋ ಇಲ್ಲವೋ, ನಾವು ಮಾತನಾಡುವ ಒಂದೊಂದು ಮಾತುಗಳಿಗೆ ಸ್ತೋತ್ರ ಲೆಕ್ಕ ಕೊಡಬೇಕು. ನಮ್ಮ ಮಾತುಗಳು ಜನರನ್ನು ಮೇಲಕ್ಕೆ ತರಲಿ, ನಮ್ಮ ಮಾತುಗಳು ಸಮಾಧಾನವನ್ನು ತರಲಿ, ನಮ್ಮ ಮಾತುಗಳು ಸತ್ಯವಾಗಿರಲಿ. ಕೆಲವರು ಮಾತು ಬರೀ ಸುಳ್ಳು ರೀ, ಬಾಯಿ ತೆರೆದರೆ ಸುಳ್ಳು. ಸುಳ್ಳು ಅದು ದೇವರಿಂದ ಬರುವಂಥದ್ದಲ್ಲ. ಸುಳ್ಳಿಗೆ ತಂದೆ ಯಾರಂದರೆ ಸೈತಾನನು. ನೀವು ಜಾಸ್ತಿ ಸುಳ್ಳಾಡಿದ್ರೆ ಅದರ ಅರ್ಥ ನೀವು ಏಸಪ್ಪನ ಮಕ್ಕಳಲ್ಲ, ಸೈತಾನನ ಮಕ್ಕಳು. ಆದುದರಿಂದ ಸ್ತೋತ್ರ, ನಮ್ಮ ಜೀವಿತದಲ್ಲಿ ನಾವು ಜ್ಞಾನ ಉಳ್ಳವರಾಗಿ ಮಾತಾಡೋಣ. ನಮ್ಮ ಮಾತುಗಳನ್ನು ಸ್ತೋತ್ರ, ದೇವರೇ, ಒಂದೊಂದು ದಿವಸ ದೇವರೇ, ನಾನು ವ್ಯರ್ಥ ಮಾತುಗಳನ್ನು ಮಾತನಾಡದಂತೆ ಪ್ರತಿದಿನ ಒಳ್ಳೆಯ ಮಾತುಗಳನ್ನು, ನಿಮಗೆ ಮೆಚ್ಚುಗೆಯಾದ ಮಾತುಗಳನ್ನು ಮಾತನಾಡಲಿಕ್ಕೆ ಸಹಾಯ ಮಾಡಿರಿ ಎಂಬುದಾಗಿ ಕೇಳಿಸಿಕೊಳ್ಳ್ರಿ. ದೇವರ ಹತ್ರ ಬಳಿಯಲ್ಲಿ ಕೇಳ್ರಿ, ಪ್ರಾರ್ಥನೆ ಮಾಡಿರಿ. ನಿಶ್ಚಯವಾಗಿ ದೇವರು ಸಹಾಯ ಮಾಡುವರು. ತಲೆ ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿವಸ ದೇವರೇ, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆಂಬುದಾಗಿ ಹೇಳಿದ್ದೀರ. ಅನೇಕ ಸಾರಿ ದೇವರೇ, ನಮ್ಮ ಮಾತುಗಳನ್ನು ನಾವು ಕಾಪಾಡಿಕೊಳ್ಳುತ್ತಿಲ್ಲ.
ಅನೇಕ ಸಾರಿ ದೇವರೇ ಏನು ಮಾತಾಡಬೇಕೋ ಅದನ್ನು ಮಾತಾಡಬಾರದ ಸಂಗತಿಗಳನ್ನು ಮಾತಾಡಿ ಎಷ್ಟೋ ಕಷ್ಟ ನಷ್ಟಗಳಿಗೆ ಒಳಗಾಗಿದ್ದೇವೆ. ನಮ್ಮ ಮಾತುಗಳು ದೇವರಾದ ಜೀವವುಳ್ಳ ಮಾತುಗಳಾಗಿರಬೇಕು, ನಿಮಗೆ ಮೆಚ್ಚುಗೆಯ ಮಾತುಗಳಾಗಿರಬೇಕು. ದೇವರೇ, ಒಂದೊಂದು ಮಾತುಗಳು ಆಶೀರ್ವಾದದ ಮಾತುಗಳು, ಜನರನ್ನು ದೇವರೇ ನಾಶಪಡಿಸುವ ಅಲ್ಲ, ಜನರನ್ನು ಕಟ್ಟುವ ಮಾತುಗಳನ್ನು ಕೊಡ್ರಿ. ನಮ್ಮ ಜೀವಿತದಲ್ಲಿ ದೇವರೇ ಒಂದೊಂದು ಮಾತುಗಳು ಅದು ನಿನ್ನ ಮಹಿಮೆಗೆ ತರುವ ಮಾತುಗಳಾಗಿ ಮಾರ್ಪಡಿಸಿಕೊಡ್ರಿ. ಅದ್ಭುತ ನಡೆಯಲಿ. ನಮ್ಮ ಜೊತೆ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನೀವು ನಮ್ಮನ್ನು ಆಳ್ವಿಕೆ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಾವು ಮಾತನಾಡುವ ಮಾತುಗಳು ಅದನ್ನು ಜಾಗೃತೆ ಉಳ್ಳವರಾಗಿ ಮಾತನಾಡೋಣ. ದೇವರು ಬಯಸುವ ಹಾಗೆ ಮಾತಾಡೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.